ಫೈರ್ ಆಗೋಗುತ್ತೆ ಪ್ರೆಗ್ನೆಂಟ್ ಮದರ್ಗೆ, ಅಂದರೆ ಡೆಲಿವರಿ ಆಗಿರೋ ಮದರ್ಗೆ ಬ್ಯಾಕ್ ಫೈರ್ ಆಗ್ಬೋದು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ತಾಯಿಗೆ ಈಗಷ್ಟೇ ಒಂದು ನಾರ್ಮಲ್ ಫಿಸಿಯಲಾಜಿಕಲ್ ಪ್ರೋಸೆಸ್ ಆಗಿದೆ, ಒಂದು ಡೆಲಿವರಿ ಆಗಿದೆ, ಮಗು ಗರ್ಭದಿಂದ ಹೊರಗೆ ಬಂದಿದೆ. ಆ ಗರ್ಭಕ್ಕೆ ಅಕಸ್ಮಾತ್ ಸಿಸೇರಿಯನ್ ಆಗಿದ್ದರೆ ಒಂದು ಹೊಲಿಗೆ ಹಾಕಿರ್ತಾರೆ, ಅಥವಾ ನಾರ್ಮಲ್ ಡೆಲಿವರಿ ಆಗಿದ್ದರೆ ಒಂದು ವೆಜನಲ್ ಡೈಲಟೇಷನ್ ಆಗಬೇಕು ಅಂತ ಹೇಳಿ ಒಂದು ಸ್ಟಿಚ್ ಹಾಕಿರ್ತಾರೆ. ಸೊ ಈ ರೀತಿಲಿ ಅವಳು ಫಿಸಿಕಲ್ ಚೇಂಜಸ್ನಲ್ಲಿ ಅವಳು ಅಡ್ಜಸ್ಟ್ ಮಾಡ್ಕೋತಾ ಇರಬೇಕಾದ್ರೆ ಈ ರೀತಿ ಎಲ್ಲರೂ ಬಂದು ಒಂದೊಂದು ಹೇಳಿದಾಗ ಅವಳಿಗೆ ನಿಜವಾಗ್ಲೂ ಒಂಥರ ಲೈಕ್ ಸಮುದ್ರದಲ್ಲಿ ಮುಳುಗ್ದಂಗೆ ಆಗಿಬಿಡುತ್ತೆ. ಸೊ ಇದನ್ನು ನಾವು ಹೇಗೆ ಅವಾಯ್ಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಾನು ಹೇಳೋದು ಇನಿಷಿಯಲಿ ಫ್ಯೂ ಡೇಸಿಗೆ ಅದು ಎಲ್ಲ ಅಟೆಂಡರ್ಸ್ನೆಲ್ಲರನ್ನೂ ಬಿಡೋದು ಬೇಡ. ಯಾಕಂತ ಹೇಳಿದ್ರೆ ಅವ್ರೇನಾದ್ರು ಬಂದು ಮಗುನ ನೋಡ್ಕೋತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಒಂದು ರೀತಿ ಕರೆಕ್ಟು. ಯಾಕಂತ ಹೇಳಿದ್ರೆ ಇವಳು ನಾನು ನಿದ್ರೆ ಮಾಡೋಕ್ಕೆ ಬಿಟ್ಟಿದ್ದೀನಪ್ಪ, ಮಗುನ ನೋಡ್ಕೋತಾ ಇದ್ದೀನಿ ಅಂತ. ಅದನ್ನೆಲ್ಲ ಮಾಡ್ದಲೇ ಬರೀ ಒಂದು ಮಾತು ಹೇಳೋದಕ್ಕೆ, ಒಂದು ಡಿಸ್ಕಷನ್ ಮಾಡೋದಕ್ಕೆ ಬಂದಾಗ ಅದು ಇನ್ನೂ ಮೋರ್ ಡ್ಯಾಮೇಜಿಂಗ್ ಟು ದ ಮದರ್ ರ್ಯಾದರ್ ದೆನ್ ಹೆಲ್ಪಿಂಗ್ ದ ಮದರ್. ಸೊ ಮತ್ತು ಇವಾಗ ಮೋಸ್ಟ್ ಆಫ್ ದ ಟೈಮ್ಸ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಆ ಪ್ರೆಗ್ನೆಂಟ್ ಮದರ್ಗೆ ಬೇಕಾಗಿರೋಂಥ ಏನೇನು ಪಾಯಿಂಟ್ಸ್ ಅವೆಲ್ಲ ಡೆಲಿವರಿ ಆದಮೇಲೆ ಯಾವ ರೀತಿಲಿ ಕೇರ್ ತೊಗೋಬೇಕಾಗಿರೋಂಥ ಪಾಯಿಂಟ್ಸ್ ಏನಿರುತ್ತೆ ಅದನ್ನೆಲ್ಲನೂ ಡಾಕ್ಟರ್ ಮೂಲಕ ಕೇಳಿಕೊಂಡು ಅದಕ್ಕೆ ಒಂದು ತಕ್ಕ ಆನ್ಸರ್ಸ್, ಯಾವುದೇ ಒಂದು ಡೌಟ್ ಇದ್ದರೂ ಅದಕ್ಕೆ ತಕ್ಕ ಆನ್ಸರ್ಸು ಮುಂಚಿತವಾಗ್ಲಿಂದನೇ ರೆಡಿ ಆಗಿರಬೇಕು.